ವಾಣಿಜ್ಯ ಬೆಳೆಯಾದಂತ ಅಡಿಕೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು. ಹೂಗುಚ್ಛವನ್ನ ತಿನ್ನುವಂತ ಒಂದು ಕೀಟ ಆ ಫ್ಲವರ್ ಸ್ಟೇಜ್ ಅಲ್ಲಿ ಏನಾದ್ರೂ ಅದನ್ನ ಡ್ಯಾಮೇಜ್ ಮಾಡ್ಬಿಟ್ರೆ ಪೂರ್ತಿ ಇಳುವರಿ ಕಡಿಮೆ ಆಗುತ್ತೆ. ಹೂಗುಚ್ಛದೊಳಗಡೆ ಗೊತ್ತಿಲ್ಲದೆ ಎಂಟ್ರಿ ಆಗತ್ತೆ. ಸಣ್ಣ ಸಣ್ಣದಾಗಿ ಥ್ರೆಡ್ಸ್ ಫಾರ್ಮೇಶನ್ ಮಾಡಿ ಒಂದು ಬಲೆ ರೀತಿಯಲ್ಲಿ ಅದು ಎಂಟ್ಕೊಳ್ಳುತ್ತೆ. ಫ್ರೂಟ್ ಆಗಿ ಕನ್ವರ್ಟ್ ಆಗದಂಗೆ ಅದು ಡ್ಯಾಮೇಜ್ ಮಾಡುತ್ತೆ. ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ವಾಣಿಜ್ಯ ಬೆಳೆಯಾದಂತ ಅಡಿಕೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು. ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಆ ಪ್ಲಾಂಟ್ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಯಾವಾಗ ಗಿಡ ಒತ್ತಡದಲ್ಲಿರುತ್ತೋ ಆ ಒತ್ತಡದಲ್ಲಿದ್ದಾಗ ಅದರ ಹ್ಯೂಮಿನಿಟಿ ಕಡಿಮೆ ಆಗುತ್ತೆ. ಫ್ಲವರ್ ಸ್ಟೇಜ್ ಅಲ್ಲಿ ಏನಾದ್ರೂ ಅದನ್ನ ಡ್ಯಾಮೇಜ್ ಮಾಡ್ಬಿಟ್ರೆ ಪೂರ್ತಿ ಇಳುವರಿ ಕಡಿಮೆ ಆಗುತ್ತೆ. ಸೊ ರೈತರಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದು ಯಾವ ರೀತಿ ಒಂದು ಸಿಂಪ್ಟಮ್ಸ್ ಕಾಣುತ್ತೆ ಅಂತಂದ್ರೆ, ಈ ಒಂದು ಕ್ಯಾಟರ್ಪಿಲ್ಲರ್ ಹೂಗುಚ್ಛದೊಳಗಡೆ ಗೊತ್ತಿಲ್ಲದೆ ಎಂಟ್ರಿ ಆಗತ್ತೆ. ಅದ್ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅದರ ಒಳಗಡೆ ಹೋಗಿ ಸಣ್ಣ ಸಣ್ಣ ಥ್ರೆಡ್ಸ್ ನ ಏನೋ ಒಳಗಡೆ ಅದು ಫಾರ್ಮೇಶನ್ ಮಾಡುತ್ತೆ. ಯಾಕೆ ಅಂತಂದ್ರೆ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಬರ್ಡ್ಸ್ ಇಂದ ಏನು ಥ್ರೆಟ್ ಆಗದಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಒಂದು ಹೂಗುಚ್ಛದ ಒಳಗಡೆ ಗೊತ್ತಿಲ್ಲದೆ ಸಣ್ಣ ಸಣ್ಣದಾಗಿ ಥ್ರೆಡ್ಸ್ ಫಾರ್ಮೇಶನ್ ಮಾಡಿ ಒಂದು ಬಲೆ ರೀತಿಯಲ್ಲಿ ಅದು ಎಂಟ್ಕೊಳ್ಳುತ್ತೆ. ಸೊ ಎಂಟ್ಕೊಂಡು ಅಲ್ಲಿ ಓವರ್ ಆಲ್ ಆ ಫ್ಲವರ್ಸ್ ನ ಏನು ನೆಕ್ಸ್ಟ್ ಒಂದು ಫ್ರೂಟ್ ಆಗಿ ಕನ್ವರ್ಟ್ ಆಗದಂಗೆ ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಅದು ಗೊತ್ತಾಗದೇ ಇಲ್ಲ. ಆಮೇಲೆ ಅದು ಹಳದಿ ಕಲರ್ ಬರುತ್ತೆ ಮತ್ತು ಒಣಗೋಗಿರ್ತದೆ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಹಳದಿ ಕಲರ್ ಬಂದಾಗ ಗೊತ್ತಾಗುತ್ತೆ ರೈತರಿಗೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈ ಕ್ಯಾಟರ್ಪಿಲ್ಲರ್ ಡ್ಯಾಮೇಜ್ ಮಾಡ್ತದೆ. ಸೊ ಇದು ಯಾಕೆ, ಸೊ ಇದನ್ನ ಹೆಂಗೆ ತಡೆಗಟ್ಟತಕ್ಕಂಥದ್ದು ಅಂತಕ್ಕಂಥದ್ದು ನೋಡಿದ್ರೆ, ಇದು ಆಕ್ಚುಲಿ ಈ ಒಂದು ಕ್ಯಾಟರ್ಪಿಲ್ಲರ್ ಏನ್ ಡ್ಯಾಮೇಜ್ ಮಾಡುತ್ತೆ, ಇದು ಒಂದು ಸೈನ್. ಈ ಮರದಲ್ಲಿ ಇನ್ನೆಲ್ಲೋ ಏನೋ ಆಗ್ತಾ ಇದೆ, ಅದರಿಂದ ಇದರ ಅವಳಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ಬೇಕು. ಅದ್ ಹೆಂಗೆ ಒಂದು ಪ್ರಾರಂಭ ಆಗುತ್ತೆ ಅಂತಂದ್ರೆ, ಪ್ರಾರಂಭ ಅಂತಂದ್ರೆ ಗಿಡದಲ್ಲಿ ಈ ಗಿಡಕ್ಕೆ ಯಾಕೆ ಬಂದು ಅಟ್ಯಾಕ್ ಮಾಡುತ್ತೆ ಅಂತಂದ್ರೆ, ಆ ಪ್ಲಾಂಟ್ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಯಾವಾಗ ಗಿಡ ಒತ್ತಡದಲ್ಲಿರುತ್ತೋ ಆ ಒತ್ತಡದಲ್ಲಿದ್ದಾಗ ಅದರ ಹ್ಯೂಮಿನಿಟಿ ಕಡಿಮೆ ಆಗುತ್ತೆ, ಕೀಟಗಳನ್ನ ಆಕರ್ಷಣೆ ಮಾಡುತ್ತೆ. ಸೊ ಹೆಂಗೆ ಸ್ಟ್ರೆಸ್ ಇದೆ ಅಂತ ನಾವು ಹೇಳ್ಬೋದು ಅಂತಂದ್ರೆ, ಈ ಒಂದು ರೈಸೋಸ್ಫಿಯರ್ ಬಯಾಲಜಿ ಅಂತಾರೆ. ರೈಸೋಸ್ಫಿಯರ್ ಅಂತಂದ್ರೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಅರ್ಥ್ವರ್ಮ್ಸ್ ಇವೆಲ್ಲ ಕೂಡ ಮಣ್ಣಲ್ಲಿ ಜೀವಂತಿಕೆ ಇರಬೇಕು ಮತ್ತು ಇವು ಕ್ರಿಯಾಶೀಲವಾಗಿದ್ರೆ ಅಲ್ಲಿ ಆ ಬೇರಿನ ವಲಯದಲ್ಲಿ ಸುತ್ತು ಪೋಷಕಾಂಶಗಳನ್ನ ರೆಡಿ ಮಾಡಿ ಒದಗಿಸ್ತಾ ಇರ್ತದೆ. ಆ ಬೇರಿಗೆ ಯಾವುದೇ ಕೀಟಗಳ ಹಾನಿ ಇಲ್ಲದಂಗೆ ನೋಡ್ಕೊಳ್ತದೆ. ಆ ಸ್ಥಿತಿಯಲ್ಲಿ ರೈಸೋಸ್ಫಿಯರ್ ಇದ್ದರೆ ಆಗ ಗಿಡಕ್ಕೆ ಆ ರೋಗ ನಿರೋಧಕ ಶಕ್ತಿ ಮತ್ತು ಕೀಟ ನಿರೋಧಕ ಶಕ್ತಿ ಇರುತ್ತೆ. ಈ ಇನ್ಫ್ಲೋರೆಸೆನ್ಸ್ ಆ ಸ್ಥಿತಿಯಲ್ಲಿದ್ದಾಗ ಕೀಟಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತ ರಾಸಾಯನಿಕಗಳನ್ನ ರಿಲೀಸ್ ಮಾಡಿ ಕೀಟಗಳನ್ನ ವಿಕರ್ಷಣೆ ಮಾಡ್ತದೆ. ಆಗ ಅದಕ್ಕೇನು ತೊಂದರೆ ಇಲ್ಲದೆ ಆ ಇನ್ಫ್ಲೋರೆಸೆನ್ಸ್ ಅಲ್ಲಿ ಬರುವಂತ ಫ್ಲವರ್ಸ್ ಫ್ರೂಟ್ ಆಗಿ ಕನ್ವರ್ಟ್ ಆಗಿ ಸೊ ಇಳುವರಿ ಹೆಚ್ಚಿಗೆ ಬರ್ತದೆ. ಸೊ ಇದನ್ನ ಈ ಒಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ವಿಜ್ಞಾನಿಗಳು ಹೇಳಿದರೆ ಏನಂತಂದ್ರೆ, ಆ ಒಂದು ಪೋಷಕಾಂಶಗಳು ಇಂಬ್ಯಾಲೆನ್ಸ್ ಆದರೆ ನ್ಯೂಟ್ರಿಯೆಂಟ್ಸ್ ಈ ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದು ಹೇಳಿದರೆ. CPCR ಏನವರು ಹೇಳಿದರೆ, ಸಾಯಿಲ್ ಇಕೋಸಿಸ್ಟಮ್ ಸರಿ ಇಲ್ಲ ಅಂತಂದ್ರೆ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಪೋಷಕಾಂಶಗಳು ಮತ್ತು ಇಕೋಸಿಸ್ಟಮ್ಗೂ ಏನ್ ಕನೆಕ್ಷನ್ ಇದೆ ಅಂತಂದ್ರೆ, ಸಾಯಿಲ್ ಇಕೋಸಿಸ್ಟಮ್ ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಅಂಡ್ ಅರ್ಥ್ವರ್ಮ್ಸ್ ಇವು ಸಂಪೂರ್ಣವಾಗಿ ಕೆಲಸ ಮಾಡಿದಾಗ ಮಣ್ಣಿನಲ್ಲಿರ್ತಕ್ಕಂಥ ತ್ಯಾಜ್ಯಗಳು ಕಳಿತು ಆ ಒಂದು ಪೋಷಕಾಂಶಗಳು ಅವೈಲೇಬಲ್ ಫಾರಂ ಬಂದು ಸಮೃದ್ಧಿಯಾಗಿ ಬೇರೊಳಗೆ ಸಿಗ್ತದೆ, ಅವು ಹೀರ್ಕೊಳ್ತವೆ. ಆಗ ಆ ಪೋಷಕಾಂಶಗಳು ಯಾವಾಗ ಗಿಡಕ್ಕೆ ಬ್ಯಾಲೆನ್ಸ್ ಸಿಗುತ್ತೋ ಆಗ ಈ ಕೀಟಗಳ ಹಾವಳಿ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಬರ್ತದೆ, ಆಯ್ತು ಈಗ ಡ್ಯಾಮೇಜ್ ಆಗಿದೆ, ನೀವ್ ಹೇಳ್ದಂಗೆ ಮಣ್ಣಿನ ಬಯೋಸ್ಫಿಯರ್ ಬಯಾಲಜಿ ಸರಿ ಇಲ್ಲ ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಪ್ರಶ್ನೆ ಆಗ್ಬೋದು. ಯಾಕೆ ಅಂತಂದ್ರೆ ನೋಡಿ ಹೇಳ್ತೀನಿ, ಒಂದು ಗಿಡಕ್ಕೆ ವೈಜ್ಞಾನಿಕವಾಗಿ ನಾವು ಅರ್ಥೈಸ್ಕೊಳ್ಳದೆ ನಮ್ಮ ಇಷ್ಟ ಬಂದಂಗೆ ಏನೋ ಮಾಡೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗಲ್ಲ, ಸಮಸ್ಯೆಗಳು ಹೆಚ್ಚಾಗತ್ತೆ. ಸೊ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತ ಬೇಕಲ್ವಾ? ಈ ಪರಿಹಾರವನ್ನ ಈಗ ಆ ಒಂದು ಮಣ್ಣಿನಲ್ಲಿ ರೈಸೋಸ್ಫಿಯರ್ ಪೂರ್ ಇದೆ, ರೈಸೋಸ್ಫಿಯರ್ ಬಯಾಲಜಿ ಪೂರ್ ಇದೆ ಅಂತಂದ್ರೆ
ಮಂತ್ರ ಹಾಕಿರ ಸರಿ ಹೋಗತ್ತಾ? ಸರಿ ಹೋಗಲ್ಲ. ಅಥವಾ ಯಾವ್ದಾದ್ರು ಔಷಧಿ ತಂದು ಹಾಕಿರ ಸರಿ ಹೋಗತ್ತಾ? ನೋ. ಔಷಧಿ ಹಾಕಿ ಮಣ್ಣಿನ ಜೀವಶಕ್ತಿನ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಏನ್ ಮಾಡ್ಬೇಕು? ಮಣ್ಣಿನಲ್ಲಿ ಜೀವ ತುಂಬುವಂತ ಕೆಲಸವನ್ನ ನಾವು ಮಾಡ್ಬೇಕು. ಹೆಂಗೆ ತುಂಬತಕ್ಕಂಥದ್ದು? ಎಸ್, ಇದೇ ಚಾಲೆಂಜ್ ಇರ್ತಕ್ಕಂಥದ್ದು. ಈ ಚಾಲೆಂಜಿನ ನಾವು ಕಳೆದ 14 ವರ್ಷಗಳಿಂದ ಇವತ್ತು ಅಡಿಕೆ ಬೆಳೆಗಾರರ ಬಾಯಿ ಮಾತಲ್ಲಿ ತುಂಬಾ ಹೆಸರಾಗಿರ್ತಕ್ಕಂಥದ್ದು ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್. ಈ ಒಂದು ಒಳಸರಿಯನ್ನ ಬಳಸಿ ಈ ತರದ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಸಾವಿರಾರು ರೈತರ ಬಾಯಿ ಮಾತಾಗಿರ್ತಕ್ಕಂಥ ಒಂದು ಜೈವಿಕ ಒಳಸುರಿ. ಸೊ ಇದನ್ನ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಆ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು, ಉಪಕಾರಿ ಬ್ಯಾಕ್ಟೀರಿಯಾಗಳು, ಫಂಗೈ, ಪ್ರೋಟೋಜುವಾ ಮತ್ತು ಎರೆಹುಳುಗಳ ಅಭಿವೃದ್ಧಿಯೊಂದಿಗೆ ಮಣ್ಣಿನ ಆ ಜೈವಿಕ ಕ್ರಿಯೆ ಹೆಚ್ಚಿಸಿಕೊಂಡು ಸೊ ಅಲ್ಲಿ ಬೆಳೆಗೆ ಬೇಕಾದಂತ ಎಲ್ಲಾ ಸಮಗ್ರ ಪೋಷಕಾಂಶಗಳನ್ನು ತಯಾರು ಮಾಡಿಕೊಡ್ತಾ ಈ ಒಂದು ಮಣ್ಣಿನ ಜೀವಿಗಳು ಬೇರೆಗಳ ಅಭಿವೃದ್ಧಿ ಹೆಚ್ಚಾಗ್ತಾ ಮಣ್ಣಿನಲ್ಲಿ ನೀರನ್ನ ಚೆನ್ನಾಗಿ ಹಿಡ್ಕೊಳ್ತಾ ಸೊ ಆ ಬೆಳೆಯಲ್ಲಿ ಅಥವಾ ಅಡಿಕೆ ಮರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕೀಟ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆಗ ಆ ಒಂದು ಫ್ಲವರ್ಸ್ಗೆ ಆ ಒಂದು ಕೀಟಗಳಿಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವಂತ ಅದ್ಭುತವಾದ ಶಕ್ತಿ ಬರುತ್ತೆ. ಕೀಟಗಳನ್ನ ವಿಕರ್ಷಿಸುತ್ತದೆ ಮತ್ತು ಆ ಹೆಂಗೆ ತಡ್ಕೊಳ್ಳುತ್ತೆ ಅಂತಂದ್ರೆ ಆ ಒಂದು ಇನ್ಫ್ಲೋರೆಸೆನ್ಸ್, ಆ ಹೂಗುಚ್ಛಗಳು ಎಲ್ಲಿ ಯಾವ ಗಿಡದಲ್ಲಿ ಒಂದು ಹ್ಯುಮಿನಿಟಿ ಇದೆಯೋ ಅಲ್ಲಿ ರಾಸಾಯನಿಕಗಳನ್ನ ರಿಲೀಸ್ ಮಾಡುತ್ತಾ ಆ ಕೀಟಗಳನ್ನ ವಿಕರ್ಷಿಸ್ತದೆ. ಇಂಥ ಒಂದು ಕೆಲಸವನ್ನ ಸಮಸ್ಯೆ ಇರ್ತಕ್ಕಂಥ ಎಲ್ಲರೂ ಸಹ ನಿಮ್ಮ ಬೆಳೆಗೆ ಔಷಧಿ ಹಾಕಿ ಟ್ರೀಟ್ ಮಾಡೋದಲ್ಲ. ಸೊ ಮಣ್ಣಿಗೆ ಡಾಕ್ಟರ್ ಸಾಯಿಲ್ ಅರೇಕಾ ಸ್ಪೆಷಲ್ ಅನ್ನ ಕೊಡ್ತಾ ಟ್ರೀಟ್ ಮಾಡ್ತಾ ಆ ಗಿಡದಲ್ಲಿ ಆ ಒಂದು ಹ್ಯುಮಿನಿಟಿ ಹೆಚ್ಚಿಸ್ತಾ ಆ ಗಿಡದಲ್ಲೇ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ನೀವೆಲ್ಲ ಮಾಡಿ ಅಂತ ಹೇಳ್ತಾ ನಮ್ಮ ತಂಡದವರು ನಿಮ್ಮ ತೋಟಕ್ಕೆ ಬರ್ತಾರೆ, ಅಲ್ಲೆಲ್ಲ ಪರೀಕ್ಷಿಸ್ತಾರೆ, ಎಲ್ಲವನ್ನು ವೈಜ್ಞಾನಿಕವಾಗಿ ನಿಮಗೆ ವಿಶ್ಲೇಷಣೆ ಕೊಡ್ತಾ ಸೊ ಆ ತೋಟಕ್ಕೆ ಬೇಕಾದಂತ ಕ್ರಮಗಳನ್ನ ತಗೊಂಡು ತೋಟವನ್ನು ಉತ್ತಮವಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ ತಂಡದವರು ಸೇವೆ ಕೊಡ್ತಾರೆ. ಈ ವಿಡಿಯೋವನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.